ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಕ್ಚುಲಿ ಏನಿಲ್ಲ, ಸೂಪರ್ ಫನ್ ವ್ಲಾಗ್ ಇವತ್ತು. ಸೇಮ್ ನಾನು, ಲಾವು ಮತ್ತು ಪೂರ್ವಿ 3 ಜನ ಇವಾಗ ಒಂದು ಚಾಲೆಂಜ್ ವ್ಲಾಗ್ ಮಾಡ್ತಾ ಇದ್ದೀವಿ. ವೆರಿ ಫನ್ನಿಯಾಗಿರುತ್ತೆ ಮತ್ತು ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಯಾರೂ ಮಿಸ್ ಮಾಡಬೇಡಿ, ವ್ಲಾಗ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬನ್ನಿ ಇವಾಗ ಹೋಗೋಣ. ಅದು ಏನು ಚಾಲೆಂಜು, ಅದು ಏನು ಮಾಡ್ತಾರೆ ಮಕ್ಕಳು, ಅದೆಲ್ಲ ನಿಮಗೆ ಹೋಗ್ತಾ ವ್ಲಾಗಲ್ಲಿ ಗೊತ್ತಾಗುತ್ತೆ. ಕಮ್ ಲೆಟ್ಸ್ ಸಿ. ಹಾಯ್, ರೆಡಿನಾ ವ್ಲಾಗ್ಗೆ, ಚಾಲೆಂಜ್ ವ್ಲಾಗ್ಗೆ? ಗೈಸ್, ಅವ್ರಿಗೆ ಗೊತ್ತಿಲ್ಲ ಇನ್ನೂ, ನಾನೇನು ಹೇಳಿಲ್ಲ ಇವತ್ತು ಏನು ಚಾಲೆಂಜ್ ಕೊಡ್ತೀನಿ ಅಂತ. ಅಲ್ಲಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳ್ತೀನಿ ನಾನು ಏನು ಅಂತ. ಟ್ವಿಸ್ಟೆಲ್ಲ ಗೊತ್ತಾಗಬೇಕಲ್ವ ಗೈಸ್, ಇವಾಗಲೇ ಗೊತ್ತಾಗ್ಬಿಟ್ರೆ ನಾವು ಈಗ ಹೋಗ್ತಾ ಇದ್ದೀವಿ. ಏನು ಬಿಂದಿ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಬೇಡಿ. ಮಾರ್ನಿಂಗ್ ಟ್ರೆಡಿಷ್ನಲ್ ಆಗಿದ್ದೆ, ಇವಾಗ ಜೀನ್ಸ್ ಪ್ಯಾಂಟು ಟಾಪ್ ಹಾಕ್ಕೊಂಡಿದ್ದೀನಿ. ಎಲ್ಲ ಕಡೆ ಚೂಡಿದಾರ ಹಾಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಟೆಂಪಲ್ಗೆ ಹೋಗಿದ್ವಿ ಮಾರ್ನಿಂಗು. ಹಾಗಾಗಿ ಇವಾಗ ಹಂಗೆ ಹೋಗ್ತಾ ಇದ್ದೀವಿ. ಏನೋ ನಿಮ್ಮದು ನೋಡಿ ಗೈಸ್, ಬಾಯ್. ಬರ್ತೀವಿರೋ ಒಂದು 15 ಮಿನಿಟ್ಸ್ ಒಂದು ವ್ಲಾಗ್ ಮಾಡ್ಕೊಂಡು ಬರ್ತೀವಿ. ನಾವಿಲ್ಲಿ ಇದ್ದಷ್ಟು ಜಾಸ್ತಿ ಮಾಡ್ತೇನೆ. ಬನ್ನಿ ಹೋಗೋಣ ಬನ್ನಿ ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಏನಂದರೆ ಇವಾಗ ಒಂದು ಚಾಲೆಂಜ್ ವ್ಲಾಗ್ ಅಲ್ವಾ, ಸೊ ನಾವಿವಾಗ ಟಾಯ್ಸ್ ಶಾಪಿಗೆ ಬಂದಿದ್ದೀವಿ, ಮೀನ್ಸ್ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಏನಂದರೆ ಬನ್ನಿ ಇಲ್ಲಿಬ್ರು. ಏನಂದರೆ ಈಗ ನಾನು ನಿಮ್ಮಿಬ್ರಿಗೆ 250 ಕೊಡ್ತೀನಿ. ನಿನಗೆ 250, ಇವಳಿಗೆ 250. ಆ 250ಯಲ್ಲೇ ನೀವು ಏನಾದರೂ ಐಟಮ್ ತೊಗೊಬೋದು, ಆಯಿತಾ? ಯೂಸ್ಫುಲ್ ಐಟಮ್, ಟಾಯ್ ಆಗಿರ್ಬೋದು, ಏನಾದರೂ ತೊಗೊಬೋದು. ತೊಗೊಂಡಿದ್ದಲ್ಲಿ ನನಗೆ ಯಾವ ಟಾಯ್ ಅಥವಾ ನೀವು ತೊಗೊಂಡಿರೋ ಐಟಮ್ ನನಗೆ ಯಾವ್ದು ಇಷ್ಟ ಆಗುತ್ತೆ, ಅವರು ವಿನ್ ಆಗಿರೋರಿಗೆ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಿದ್ದಾರೆ ಗೈಸ್. ಹಾಂ, ಚಿಕ್ಕವ್ರದ್ದಾಗಿರಲಿ ದೊಡ್ಡವ್ರದ್ದಾಗಿರಲಿ, ನಿಮಗೇನು 250 ರುಪೀಸಲ್ಲಿ ನಿಮಗೇನು ತೊಗೋಬೇಕು ಅಂತ ಅನಿಸುತ್ತೆ ಅದೇ ರೇಂಜಲ್ಲೇ ನೀವು ತೊಗೊಬೇಕು. ಸಪೋಸ್ ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ರೆ ನಿಮ್ಮ ಕಡೆಯಿಂದ ನಿಮಗೆ ಪನಿಷ್ಮೆಂಟ್ ಇರುತ್ತೆ, ನನ್ನ ಕಡೆಯಿಂದ. ಆ ಪನಿಷ್ಮೆಂಟ್ನ ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂದ್ಬಿಟ್ಟು. ಓಕೆನಾ? ರೆಡಿನಾ ಪೂರ್ವಿ? ರೆಡಿನಾ ಹೇಳಿ. ರೆಡಿ. ಓಕೆ ಗೈಸ್, ಅವರು ರೆಡಿ ಅಂತೆ. ಟೈಮ್ ಲಿಮಿಟ್ ಬಂದು ಜಸ್ಟ್ 10 ಮಿನಿಟ್ಸ್. 10 ಮಿನಿಟ್ಸಲ್ಲಿ ಇವರಿಬ್ಬರು ಈಗ 250 ರುಪೀಸ್ಗೆ ಶಾಪಿಂಗ್ ಮಾಡಬೇಕು. ಓನ್ಲಿ 250 ರುಪೀಸ್. ಒಂದೇ ಐಟಮ್ ತೊಗೊಬೇಕಾ? 250 ರುಪೀಸ್ ಒಳಗಡೆ ನೀವು ಎಷ್ಟಾದರೂ ತೊಗೊಳ್ಳಿ, ಬಟ್ 250 ರುಪೀಸ್ ಮೇಲೆ ಜಾಸ್ತಿ ಹೋಗಂಗಿಲ್ಲ. ಜಾಸ್ತಿ ರೇಟ್ ಇದ್ರೆ ಪನಿಷ್ಮೆಂಟ್ ಇರುತ್ತೆ. ಲಾವಣ್ಯ ಫುಲ್ಲು ಶಾಕ್ ಗೈಸ್. ಓಕೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮಾರ್ಟಲ್ಲಿ ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ, ನಾನು ಇಷ್ಟೇ ಮಾತಾಡೋಕ್ಕಾಗೋದು, ಬಿಕಾಸ್ ತುಂಬ ಸೈಲೆಂಟ್ ಇದೆ, ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ವಾಯ್ಸಲ್ಲೇ ಮಾತಾಡೋದು. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ನಾನು ಮೈಕ್ ಕೂಡ ತೊಗೊಂಡಿದ್ದೆ. ಆ ಮೈಕು ನಂದು iPhone 13 ಆಗಿರೋದ್ರಿಂದ ಅದು ಸಪೋರ್ಟ್ ಮಾಡ್ತಾಯಿಲ್ಲ. ಹಾಗಾಗಿ ನಾನು ಇವಾಗ ಇಷ್ಟರಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಟೈಮ್ ನನ್ನ ಮೈಕ್ ಬೇರೆ ಆರ್ಡರ್ ಮಾಡಿದ್ದಾರೆ ಮನೋಜು, ಅದು ಬಂದಿದ್ದ ತಕ್ಷಣ ನಾನು ಮೈಕ್ ಯೂಸ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ, ಈಗ ಚಾಲೆಂಜ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮಕ್ಕಳು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ, ಏನು ತೊಗೊಳ್ಳೋದು, ಏನು ಮಾಡೋದು ಅಂತ. ಏನು ತೊಗೊತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಇದೆಲ್ಲ ಟಾಯ್. ಗೊತ್ತಿಲ್ಲ, ಫನ್ ಫ್ಯಾಕ್ಟ್ ಅಲ್ವಾ, ಇದೊಂಥರ ಫನ್ ಚಾಲೆಂಜು. ನಾನೇನು ಕಷ್ಟವಾಗಿರೋದೇನು ಕೊಟ್ಟಿಲ್ಲ ಅವ್ರಿಗೇನು ಇಷ್ಟ ಆಗುತ್ತೋ ಅವರು ತೊಗೊಂಡ್ಲಿ. ಲಾಸ್ಟಲ್ಲಿ ನಾನು ಡಿಸೈಡ್ ಮಾಡ್ತೀನಿ ಯಾವ್ದು ವರ್ತು, ಯಾವ ಟಾಯಿ ಅಥವಾ ಅವ್ರು ತೊಗೊಂಡಿರೋ ಐಟಮ್ ಯಾವುದು ಅವ್ರಿಗೆ ವಿನ್ ಆಗುತ್ತೆ, ಯಾರು ವಿನ್ ಆಗ್ತಾರೆ, ವರ್ತಾ ಇಲ್ವಾ ಅಂದ್ಬಿಟ್ಟು. ಏನು ಹುಡುಕ್ತಾ ಇದ್ದೀರಾ ಮೇಡಮ್? ಕನ್ಫ್ಯೂಸ್ ಆಗಿದೆಯಾ? ಇಷ್ಟು ಐಟಮ್ಸ್ ಇದ್ದಾವೆ, ತೊಗೊಳ್ರಿ. ಒಳ್ಳೆ ಟಾಸ್ಕ್. ಎಲ್ಲೋದ್ಲು? ಅಲ್ಲೋಗಿದ್ದಾಳೆ ಲಾವಣ್ಯ, ಹುಡುಕ್ತಾ ಇದ್ದಾಳೆ. ಓಕೆ ಗೈಸ್, ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಒಂದು ಸ್ಮಾಲ್ ಚೇಂಜು ಏನಂದರೆ 10 ಮಿನಿಟ್ಸ್ ಅಂತ ಹೇಳಿದ್ವಲ್ಲ, ಪೂರ್ವಿ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಕನ್ಫ್ಯೂಸ್ ಆಗುತ್ತೆ, ಪ್ರೈಸಸ್ ಎಲ್ಲ ಅವಳಿಗೆ ಗೊತ್ತಾಗಲ್ಲ, ಲಾವಣ್ಯ ಗೊತ್ತಾಗುತ್ತೆ. ಸೊ ಹಾಗಾಗಿ 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ. 15 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಏನಂದರೆ ಈಗ ಸ್ಟಾಪ್ ವಾಚ್ ಬಂದು ನಾನು ಮನೋಜ್ ಅವ್ರ ಮೊಬೈಲಲ್ಲಿ ಆನ್ ಮಾಡ್ತಾಯಿದ್ದೀನಿ. ಸೊ ದಟ್ ಅವ್ರಿಗೆ ನನಗೆ ಕಷ್ಟ ಆಗಬಾರ್ದು ವ್ಲಾಗ್ ಮಾಡೋದಕ್ಕೆ. ಹಾಗಾಗಿ ಅವ್ರ ಮೊಬೈಲಲ್ಲಿ ನಾನು ಆನ್ ಮಾಡಿಕೊಂಡು ಮನೋಜ್ ಅವರು
ಹಾಯ್ ಮಾಡಿ. ಹಾಯ್. ಹಾಂ, ಮನೋಜ್ ಅವರು ಏನಂದರೆ ಜಸ್ಟು ಪೂರ್ವಿಗೆ ನೆಲ್ಪ್ ಮಾಡ್ತಾ ಇಲ್ಲ, ಪ್ರೈಸ್ ಹೇಳ್ತಾರೆ ಅಷ್ಟೇ. ಅವಳಿಗೆ ಗೊತ್ತಾಗಲ್ಲ, ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಗೊತ್ತಾಗಲ್ವಲ್ಲ, ಅವಳಿಗೆ ರೇಟ್ ಎಷ್ಟೆಷ್ಟು ಅಂದ್ಬಿಟ್ಟು. ಸೊ ಅದರಲ್ಲಿ ಅವ್ರಿಗೆ ಪ್ರೈಸ್ ವಿಷಯಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ ಹೊರತು ಅವಳಿಗೆ ಯಾವುದು ಬೆಸ್ಟ್ ಅಂತ ಚಾಯ್ಸ್ ಮಾಡೋದಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡಲ್ಲ. ಅದೆಲ್ಲ ಪೂರ್ವಿ ಮೇಲೆ ಬಿಟ್ಟಿತ್ತು. ಮತ್ತು ಲಾವಣ್ಯ ಅವಳು ಇಂಡಿವಿಜುವಲಾಗಿ ಅವಳು ಆಡ್ತಾ ಇದ್ದಾಳೆ. ಸ್ಟಾರ್ಟ್ ಮಾಡೋಣ. ಓಕೆ, ಹಿಂಗನ್ನು ಥಮ್ಸಪ್ ಕೊಡು. ಲವ್ ಸ್ಟಾರ್ಟಾ? ಓಕೆ, ಯು ಗೈಸ್ ಟೈಮ್ ಇರಿ ತೋರಿಸಿ. ಟೈಮ್ ಸ್ಟಾರ್ಟ್ ನೌ. 15 ಮಿನಿಟ್ಸು ಆರಾಮಾಗಿ ಇವಾಗ ಮಾಡ್ಕೊಳ್ಳಿ. ಬನ್ನಿ ಗೈಸ್, ನರ್ವಸ್ ಆಗಬೇಡಿ, ನಿಮಗೆ ಏನು ಇಷ್ಟ ಆಗುತ್ತೆ ನೋಡಿ. ಏನು ತೊಗೋಬೇಕು ತೊಗೊಳ್ಳಿ, ಆರಾಮಾಗಿ ತೊಗೋ. 15 ಮಿನಿಟ್ಸ್ ಟೈಮ್ ಇದೆ. ಪ್ರೈಸ್ ಹಾಕಿರ್ತಾರೆ ನೋಡ್ಕೊಳ್ಳಿ. ನೋಡಿ, ಈ ಥರ ಪ್ರೈಸ್ ಹಾಕಿರ್ತಾರೆ ನೋಡಿ, ಇಲ್ಲಿ ಹಾಕಿದಾರಲ್ಲ, ಈ ಥರ ಪ್ರೈಸ್ ಹಾಕಿರ್ತಾರೆ ನೋಡಿ, ತೊಗೊಳ್ರಿ ಪ್ರೈಸ್. ಆದರೂ ಪಾಪ ಅನಿಸ್ತಾ ಇದೆ, ಯಾಕಂದರೆ ಕಷ್ಟ ಅವ್ರಿಗೆ ನರ್ವಸ್ ಆಗಿಬಿಟ್ಟಿದ್ದಾರೆ. ಏನು ತೊಗೊಳ್ಳೋದು, ಏನು ಬಿಡೋದು, ದುಡ್ಡು ಯಾವ ಥರ ಏನು ಅಂತ. 250 ಲಿಮಿಟ್ ಅಷ್ಟೇ, ಅದ್ರ ಮೇಲೆ ತೊಗೊಂಡ್ರೆ ಪೆನಾಲ್ಟಿ, ಇಲ್ಲಾಂದರೆ ಏನಾದರೂ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಲಾವಣ್ಯ ತೊಗೊತಿದ್ದಾಳೆ, ಇಲ್ಲಿ ಇವಳು ಏನು ರೀ, ಏನೋ ತೊಗೊಂಡ್ಬಿಟ್ಟಿದ್ದೀರ ಆಗಲೇ? ಏನೋ ತೊಗೊಂಡಿದ್ದಾಳೆ. ಪ್ರೈಸ್ ಕೇಳಿದ್ಲಾ? ತೋರಿಸಿದೆ ನಾನೇ. ಹೌದಾ? ಪ್ರೈಸ್ ಹೇಳಿ. ನೀವು ಬೆಸ್ಟು ಇದನ್ನು ಐಟಮ್ನ ಚೂಸ್ ಮಾಡಿಕೊಡ್ಬೇಡಿ, ಅವಳೇ ಸೆಲೆಕ್ಟ್ ಮಾಡಲಿ. ಪೂರ್ವಿ ನಿನ್ನ ಪ್ರೈಸ್ ಕೇಳಬೇಕು ಭಾವನ, ಓಕೆನಾ? ತಗೊಳ್ಳಿ. ಇವ್ರು ನೋಡ್ತಾ ಇದ್ದಾರೆ. ಈಗ ನಾನು ಒಬ್ಬಳೇ ಓಡಾಡಬೇಕು ಗೈಸ್. ಆ್ಯಕ್ಚುಲಿ ಪೂಜೆನೂ ಕರಿಬೇಕಿತ್ತು, ಅವಳ ಫ್ರೆಂಡ್ ಏನೋ ಫಂಕ್ಷನ್ ಅಂದ್ಬಿಟ್ಟು ಅಲ್ಲೋಗಿ ಬ್ಯುಸಿ ಆಗಿದ್ದಾಳೆ. ತಗೋ, ಏನು ನೋಡಲ್ಲಿ ಟಾಯ್ ಸೆಕ್ಷನ್ಸ್ ಇದೆ. ನಾನು ಲೈಕ್ ನಿನಗೆ ಕ್ಲೂ ಕೊಡ್ತಾ ಇದ್ದೀನಿ ಅಷ್ಟೇ. ಕ್ಯಾನ್ ಟ್ರೈ ಎನಿಥಿಂಗ್. ಟೈಮ್ ಆಗೋಗ್ಬಿಡುತ್ತೆ, ಹುಷಾರಾಗಿ ನೋಡಿ. ಯೂಸ್ಫುಲ್ ಆಗಿರೋದು. ಎಷ್ಟು ಕಲೆಕ್ಷನ್ಸ್ ಇದೆ ಗೈಸ್. ಪೂರ್ವಿ ಆ್ಯಕ್ಚುಲಿ ಒಂದು ಐಟಮ್ ತೊಗೊಂಬಿಟ್ಟಿದ್ದಾಳೆ, ಒಂದು ಐಟಮ್ ತೊಗೊಂಡಿದ್ದಾಳೆ. ನಮ್ಮ ಲಾವಣ್ಯ ಒದ್ದಾಡ್ತಿದ್ದಾಳೆ. ನರ್ವಸ್ ಆಗಬೇಡ, ಹುಡ್ಕೋ. ನೀನೇನು ಚಿಕ್ಕ ಮಗುನಾ? ಅವರಿಬ್ರು ಎಲ್ಲ ಅವ್ರ ಭಾವನ ಎಲ್ಪ್ ತೊಗೊತಾ ಇದ್ದಾಳೆ ಅನಿಸ್ತಾ ಇದೆ. ಎಲ್ಪ್ ತೊಗೊಂಡ್ರೆ ಇಬ್ರಿಗೂ ಪನಿಷ್ಮೆಂಟ್ ಕೊಡ್ತೀನಿ ಗೈಸ್ ನಾನು. ಇಲ್ಲೆಲ್ಲ ಇಷ್ಟು ಕ್ಯೂಟ್ ಆಗಿದೆ. ಎಲ್ಲೋ ಹೋದ್ರು ಇವರಿಬ್ರು ಬಿಟ್ಟರೆ ನನ್ನ ಮಾಲ್ ಫುಲ್ ಸುತ್ತಿಸ್ತಾರೆ. ಏನೋ ನೋಡ್ತಾ ಇದ್ದಾರೆ ಮೇಡಮ್. ಯೂಸ್ ಆಗಂಥದ್ದು ನೋಡು. ಆ ಕಡೆ ನಿನಗೆ ಸ್ಕೂಲ್ ಐಟಮ್ಸ್ ಏನೇನೋ ಇದೆ, ಅದರಲ್ಲಿ ನೋಡ್ತೀಯಾ ನೋಡು. ನಾನು ಇದ್ರ ಮೇಲೆ ಕ್ಲೂ ಕೊಡಲ್ಲಪ್ಪ, ನನಗೆ ನಾನೇ ಚೀಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಏಯ್, ಎಲ್ಲಿ ನೋಡ್ತಾ ಇದೀಯಾ? ಟೈಮ್ ಎಷ್ಟಾಯಿತು? ಟೈಮ್ ಎಷ್ಟಾಯಿತು? 3 ಮಿನಿಟ್ಸ್ ಆಗಿದೆ. 3 ಮಿನಿಟ್ಸ್ ಆಗಿದೆ ಗೈಸ್. ಪೂರ್ವಿನೇ ಬೆಟರು, ಏನೋ ತೊಗೊತಾ ಇದ್ದಾಳೆ. ಪೂರ್ವಿ ಫಾಸ್ಟ್ ಇದ್ದಾಳೆ, ಲಾವಣ್ಯ ಸ್ಲೋ ಆಗಿಬಿಟ್ಟಿದ್ದಾಳೆ. ಮನೋಜ್ ಅವ್ರು ಏನು ಹೆಲ್ಪ್ ಮಾಡ್ತಾ ಇಲ್ಲ ಅವಳಿಗೆ, ಜಸ್ಟ್ ಪ್ರೈಸ್ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ಏನೋ ನೋಡ್ತಾ ಇದ್ದಾಳೆ. ನಾನಾಗಿದ್ರೆ ಇಷ್ಟೊತ್ತಿಗೆ ಬಾಚ್ಕೊಂಡ್ಬಿಡ್ತಾ ಇದ್ದೆ. ಪಾಪ ಮಕ್ಳಿಗೆ ಗೊತ್ತಾಗ್ತಾ ಇಲ್ಲ ಏನು ತೊಗೋಬೇಕು ಅಂತ. ನನಗಲ್ಲ, ನಿಮಗೂ ಯೂಸ್ ಆಗ್ಬೋದು. ನಾನು ಅದರಲ್ಲಿ ಬೆಸ್ಟನ್ನ ನಾನು ಚೂಸ್ ಮಾಡಿಬಿಟ್ಟು ವಿನ್ನರ್ ಯಾರು ಅಂತ ಹೇಳ್ತೀನಿ. ತಲೆಯಲ್ಲಿ ಅದೊಂದು ಇಟ್ಕೊಳ್ರಿ. ಏನ್ರಿ? ನೋ ಹೆಲ್ಪಿಂಗ್ ಮನೋಜ್ ಜಿರಾಗಿ. ಕಷ್ಟ ಅನಿಸ್ತಾ ಇದೆ ಪಾಪ ಮಕ್ಕಳಿಗೆ. 4 ಮಿನಿಟ್ಸ್ ಆಗಿದೆ. ಆರಾಮಾಗಿ ನೋಡಿ. ಇಲ್ಲಿದೆ ನೋಡು ನೀನು ಕೇಳಿರೋದು.
ಗೈಸ್ ನಾನು ಯಾವುದೂ ನೋಡ್ತಾ ಇಲ್ಲ, ಜಸ್ಟ್ ಅವ್ರು ತೊಗೊತಾ ಇದ್ದಾರೆ ಅಷ್ಟೇ. ಬಿಕಾಸ್ ನಂಗೆ ಲಾಸ್ಟಲ್ಲಿ ಜಡ್ಜ್ ಮಾಡೋಕೆ ನನಗೆ ಕಷ್ಟ ಆಗ್ಬಿಡುತ್ತೆ, ಹಾಗಾಗಿ ಕಿತ್ತಾಡ್ತವ್ರೆ ಗೈಸ್ ಇಲ್ಲಿ. ನಾನು ತಗೊಂಡು ಗೈಸ್ ಪರ್ಸಾ ಅಲ್ಲಿ ಮುಂದೆ ಅಲ್ಲಿರಬೇಕು. ಹೋಗಿ ನಿಮ್ಮ ಭಾವನ ಕೇಳು, ಅವ್ರನ್ನೇನಕ್ಕೆ ನಿನ್ನ ಜೊತೆ ಬಿಟ್ಟಿರೋದು. ಹುಡುಕ್ಸ್ರಿ. ಹ್ಞೂ ತಗೊಂಡಿದ್ದೀನಿ. ಓಕೆ, ಪ್ರೈಸ್ ಗೊತ್ತಾಗ್ತಾ ಇದೆಯಾ? ಓಕೆ. ಅವ್ರಿಗೆ ಸಡನ್ನಾಗಿ ಕರ್ಕೊಂಬಂದ್ಬಿಟ್ಟೆ ಪಾಪ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಮಾಡ್ತಾರೆ ಗೈಸ್, ಮಾಡ್ತಾರೆ ಮಕ್ಕಳು, ಇಂಥವೆಲ್ಲ ಮಾಡಬೇಕು. ಈಗ ಸಮ್ಮರ್ ಅಲ್ವಾ, ಒಂದು ಆ್ಯಕ್ಟಿವಿಟಿ ಇರಬೇಕು ಅವ್ರಿಗೆ. ನಾನು ನೋಡ್ತಾ ಇದ್ದಾಳೆ ಅವಳು, ನೋಡಿ ಅಲ್ಲೇನೋ ಅವ್ರ ಬಾವನ್ಗೇನೋ ಹೇಳ್ತಾವಳೆ ಅನಿಸುತ್ತೆ. ಏನೋ ಚೆಕ್ ಮಾಡಿಸ್ತಾವಳೆ ಗೈಸ್, ಏನೋ ಪರ್ಸೋ ಏನೋ ನೋಡ್ತಾ ಇರ್ಬೇಕು ಅವಳು. ಏನೋ ತಗೋ ಮಚ್ಚಿಕ್ಕೊಂತ ಇದ್ದಾಳೆ ಇವಳು ಎಲ್ಲ. ಇಲ್ಲ ಅಂದರೆ ಬೆಸ್ಟು ನೀನೇನು ಮಾಡು ಗೊತ್ತಾ, ಎಲ್ಲ ಫೈಲ್ಗೆ ಹಾಕೊಂಬಿಡು ಅಷ್ಟೇ. ನಿನಗೆ ಅಷ್ಟೊಂದು ನನಗೆ ತೋರಿಸ್ಬಾರ್ದು. ಕ್ಲೆವರ್ ಇದ್ದಾಳೆ, ನನಗೆ ತೋರಿಸ್ಬಾರ್ದು ಅಂದ್ಬಿಟ್ಟವಳು ಗೈಸ್. ಅಲ್ಲಿಸ್ತಾವಳೆ ಗೈಸ್ ನನ್ನ. ನೋಡ್ರಿ ಸ್ಯಾಂಡಲ್ಸ್ ಇದೆ, ಅಮೌಂಟು ನೋಡ್ಕೊಂಡು ನಾನು ಕ್ಲೂ ಕೊಡ್ತಾಯಿದ್ದೀನಿ ಅಷ್ಟೇ. ಹಾಂ ರೀ, ನಿಮ್ಮ ಕೂಲಿಂಗ್ ಹಾಕ್ಕೊಳ್ರಿ, ಜನಕ್ಕೆ ನೀವು ಕಾಣಿಸ್ಬೇಕು. ಆಯ್ತು ತೊಗೊಳ್ರಿ, ಏನೋ ಒಂದು. ಗೈಸ್ ನಾನು ಒಬ್ಬಳನ್ನೇ ನಾನು ಕ್ಯಾಪ್ಚರ್, ಒಬ್ಬಳನ್ನೇ ಮಾಡೋಕ್ಕಾಗಲ್ಲ, ಅವಳು ನೋಡ್ತಾ ಇದ್ದೀನಿ. ಹೋಗಿ ನನಗೆ ತೋರಿಸ್ಬೇಡಿ, ನೀವು ತೊಗೊಳ್ರಿ. ನಿನ್ನ ತಂಗಿ ಎಷ್ಟು ಕ್ಲೆವರ್ ಗೊತ್ತಾ, ಎಲ್ಲ ಮುಚ್ಚಿಕೊಂಡು ನನಗೆ ತೋರಿಸ್ಬಾರ್ದು ಅಂತ ಇದು ಮಾಡ್ತಿದ್ದಾಳೆ ಗೈಸ್. ನಮ್ಮ ಪೂಜಾ ಬರಬೇಕಿತ್ತು, ಅವಳೊಬ್ಳು ಬಂದಿದ್ರೆ ಹೆಲ್ಪ್ ಆಗಿರೋದು. ವಿ ಹ್ಯಾಡ್ ನೋ ಅದರ್ ಗೋ, ಹಾಗಾಗಿ ನಾನು ಪಾಪ 2 ಕಡೆನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ವ್ಲಾಗ್ ನೋಡಿ, ಫನ್ನಾಗಿದೆ. ಅದೇನೋ ತೊಗೊತಾ ಇದ್ದಾರೆ ಅವರಿಬ್ರು. ಓ ಮೈ ಗುಡ್ನೆಸ್, ಲೆಕ್ಕ ಆಗ್ತಾ ಇದ್ದಾಳೆ ಪಾಪ, ಎಷ್ಟಾಯಿತು, ಇದೆಷ್ಟಾಯಿತು, ಅದೆಷ್ಟಾಯಿತು ಅಂತ. ಓಕೆ, ವಿಲ್ ಸಿ ಏನು ತೊಗೊತವ್ರೆ ಮಕ್ಕಳು. ಏನು ರೀ, ಇಲ್ಲಿಗೆ ಬಂದುಬಿಟ್ಟಿದ್ದೀರಾ? ಇದೊಂದು ಮಾತ್ರ ನಂಗೆ ಚೆನ್ನಾಗಿ ಕಾಣಿಸಿದೆ. ಹಾಂ ನೋಡು, ಇನ್ನು ಅಲ್ಲೆಲ್ಲ. ಹಾಂ ಓ, ಬೇರೆದೆಲ್ಲ ಮುಚ್ಚಿಟ್ಕೊತಾ ಇದೆಯಾ? ಪ್ರೈಸ್ ಹೇಳ್ತಾ ಇದ್ದೀರಾ ಅಥವಾ ನೀವು? ಹಾಂ, ಇಲ್ಲೇನೋ ತೊಗೊತಾ ಇದ್ದಾಳೆ. ತಗೋ 250 ಅಷ್ಟೇ ಲಿಮಿಟ್. ಅದ್ರ ಮೇಲೇನೋ ತೊಗೊಂಡ್ರೆ ನಿಮ್ಮಿಬ್ರಿಗೂ ಪನಿಷ್ಮೆಂಟ್ ಪಕ್ಕ. ಹಾಂ ಅದೇ ಗೊತ್ತಾಯಿತು. ಹಾಂ, ನೀವು ಐಟಮ್ ನೀವು ತೊಗೊಳ್ತೀರಲ್ವಾ, ಎತ್ಕೊಂಡು ಚೂಸ್ ಮಾಡ್ತೀಯಲ್ವಾ, ಅದು ರೇಟ್ ಕೇಳು, ಓಕೆನಾ? ನಾನು ಅವಳ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅವಳೇನು ಮಾಡ್ತಿದ್ದಾಳೆ ನೋಡೋಣ ರೀ ಗೈಸ್. ಪಾಪ ಅನಿಸ್ತಿದೆ ನಮ್ಮ ಲಾವಣ್ಯ, ಅವಳು ಇಲ್ಲೇ ಇದ್ದಾಳೆ. ಏನಮ್ಮ ನೀನು ಇಲ್ಲೇ ಸೆಟಲ್ ಆಗ್ಬಿಟ್ಟಿದ್ಯಲ್ಲಮ್ಮ, ಓಡಾಡಮ್ಮ ಇನ್ನೂ ಆ ಕಡೆ ಎಲ್ಲ. ಅಲ್ಲೆಲ್ಲ ಏನಿದೆ ಅಂತಲೂ ಗೊತ್ತಿಲ್ಲ. ಬಾ ಕಣ್ಣಾಡ್ಸು. ಪೂರ್ವಿಗೆ ಏನೋ ಅಂದಲ್ಲ, ಅದ್ರ ಮೇಲೆ ತಗೊಂಡ್ರೆ ಗೊತ್ತಲ್ವಾ, ನೋಡು ಕಣ್ಣಾಡ್ಸು. ಏನು ಟೈಮ್ ಏನಿದೆ, ಟೈಮ್ ಚೆಕ್ ಮಾಡಿ. 5 minutes. ಓ 9 ಮಿನಿಟ್ಸ್ ಆಗೋಗಿದೆ ಆಗಲೇ. ಲಾಸ್ಟ್ 5 minutes ಟು ಗೋ. ಲಾಸ್ಟ್ 5 minutes ಟು ಗೋ ಗೈಸ್. ಮಾಡ್ತಾ ಇದ್ದಾರೆ ನೋಡಿ, ಏನು ಬೇಕು ತಗೊಳ್ಳಿ ಗೈಸ್. ಇವಳು ಪಾಪ ಏನು ಓಡ್ ಫುಲ್ ಡೆಡಿಕೇಶನ್, ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾಳೆ. ವ್ಲಾಗ್ ಫುಲ್ ಸೀರಿಯಸ್ ಆಗಿ ಹಂಗಿರ್ಬೇಕು ಪಾಪ ನಮ್ಮ ಹುಡುಗಿ ಗೈಸ್. ಪಾಪ ಇವಳು ಇಲ್ಲೇ ಓಡಾಡ. ಆ ಕಡೆ ನೆಕ್ಸ್ಟ್ ಹೋಗಿ. ಏನು ಬಾವ ಇಲ್ಲಿ ಏನು ನೋಡ್ತಿದ್ಯಾ? ಓಕೆ, 50% ಆಫ್ ಆನ್ MRP. ಕಿಚನ್ ಐಟಮ್ಸ್ ನೋಡ್ತಿದ್ಯಾ? ಓಕೆ ನೋಡಿ, ನಿನಗೆ ಏನು ಅನಿಸುತ್ತೆ ನೋಡು. ರೇಟ್ ಈಸ್ ಇಂಪಾರ್ಟೆಂಟ್. ನಾನು ನೋಡಿದಾಗ ಅಲ್ಲಿ 9 minutes ಆಗಿತ್ತು,
ಈಗ 1 ಮಿನಿಟ್ ಆಗೋಗಿರುತ್ತೆ, ಬಾಕಿ 5 ಮಿನಿಟ್ಸ್ ಇದೆ. ಏನು ತೊಗೊತೀರಾ ನೋಡಿ. ನನಗೆ ಇಷ್ಟ ಆಯ್ತಾ ಇಲ್ವಾ, ಯಾವುದು ಬೆಸ್ಟು ಅಂತ ನಾನು ಹೇಳ್ತೀನಿ. ಓಡ್ತಾ ಇದ್ದಾಳೆ, ಕಷ್ಟ ಗೈಸ್. ಉಪ್ಪು ಖಾರ ಏನೋ ನೋಡಿ. ಫಸ್ಟ್ ಟೈಮ್ ಅಲ್ವಾ, ಅವ್ರಿಗೂ ಕನ್ಫ್ಯೂಷನ್ನು. ಇವ್ರು ಕನ್ಫ್ಯೂಷನ್ ಆಗೋದಲ್ದಿರ ನನಗೂ ಕನ್ಫ್ಯೂಸ್ ಮಾಡಿಡ್ತಾ ಇದ್ದಾರೆ ಪಾಪ. ಅಯ್ಯೋ, ನಮ್ಮ ಲಾವು ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತಾ ಇದೆ ಗೈಸ್. ಮಾಡ್ತಾಳೆ, ಹಂಗೆಲ್ಲ ಅನ್ಬಾರ್ದು, ಮಾಡಬೇಕು. ಅವರಿಬ್ರು ಎಲ್ಲಿದ್ದಾರೆ ಟ್ರ್ಯಾಕ್ ಮಾಡೋಣ ಬನ್ನಿ. ಆಯ್ತಾ ನೋಡೋಳು ಗೈಸ್, ನನಗೆ ಆಟ ಆಡಿಸ್ತಾ ಇದ್ದಾಳು. ಭಾರಿ ಇದ್ದಾಳೆ. ಎಷ್ಟಾಯ್ತು ರೀ ಟೈಮು? 3 ಮಿನಿಟ್ಸ್ ಟು ಗೋ. 3 ಮಿನಿಟ್ಸ್, ಲಾಸ್ಟ್ 3 ಮಿನಿಟ್ಸ್. ಪೂರ್ವಿ 3 ಮಿನಿಟ್ಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಲಾವಣ್ಯ? 3 ಮಿನಿಟ್ಸ್ ಟು ಗೋ. ಸುಮ್ಮನೆ ನೋಡಬಾರ್ದು, ತಗೊಳ್ಳಿ. ಪ್ರೈಸ್ ನೋಡಿ, ಚೆನ್ನಾಗಿದೆ ಗೈಸ್. ಒಂಥರ ನನಗೆ ಖುಷಿ ಆಗ್ತಾ ಇದೆ. ಕರ್ಕೊಂಬಂದು ಇವ್ರಿಗೆ ಈ ಥರ ಟೆನ್ಷನ್ ಕೊಟ್ಬಿಟ್ಟು ಆಟಾಡಿಸ್ತಾ. ಅವಳು ಹುಡುಕ್ತಾ ಇದ್ದಾಳೆ ನಿಮ್ಮನ್ನ, ಭಾವ ಎಲ್ಲಿ ಅಂತ. ಪ್ರೈಸ್ ನೋಡ್ಬೇಕಂತ ಹೇಳಿ ಕಾಸ್ಟ್ಲಿ ಎತ್ಕೊಂಡು ಹೋಗ್ಬಿಟ್ಟು ಭಾವ ಎಲ್ಲಿ ಅಂತ ಕೇಳ್ತಿದ್ದಾಳೆ ಗೈಸ್. ನೀವು ಟೈಮ್ ನೋಡ್ಕೊಳ್ಳಿ, ಇನ್ನು 3 ಮಿನಿಟ್ಸ್ ಅಲ್ವಾ, ಟೈಮ್ ನೋಡ್ಕೊಳ್ಳಿ. ಎಷ್ಟಾಗಿದೆ ನನಗೆ ಹೇಳಿ, ನಾನು ಇಬ್ರಿಗೂ ಹೇಳಬೇಕು. 1.5 ಮಿನಿಟ್ಸ್ ಟು ಗೋ. ನನಗೆ ಗೊತ್ತು, ನಂದೇನೂ ಇಲ್ಲ ಇಲ್ಲಿ. ಓಕೆ, ಅವಳು ಸಪೋರ್ಟ್ ಏನು ತೊಗೊಂಡಿಲ್ಲ ಪಾಪ. ರೇಟ್ ಕೇಳ್ಕೊಂಡು ಮಾಡ್ತಿದ್ದಾಳೆ. ಮಾಡಿ. ಇವರಿಬ್ರದ್ದು ಟೀಮ್ ವರ್ಕ್ ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ ಗೈಸ್. ಅವಳು ಇವ್ರನ್ನ ಬಿಡ್ತಾಯಿಲ್ಲ, ಇವಳು ಅವಳನ್ನ ಬಿಡ್ತಾಯಿಲ್ಲ. ಬಟ್ ನಮ್ಮ ಲಾವಣ್ಯ ಒಬ್ಬಳೇ ಆಗೋದ್ಲು. ಟೈಮ್ ಆಗಿದ ತಕ್ಷಣ ಹೇಳಿ. 1 ನಿಮಿಷ ಮೊಬೈಲ್ ಕೊಡಿ ನಿಮ್ಮದು. ನೋಡಿ ಗೈಸ್, ಲಾಸ್ಟ್ 1 ಮಿನಿಟ್ ಟು ಗೋ. ಆದರೆ ಏನೊಂಥರ ಫನ್ನು ಗೈಸ್, ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ನಿಮಗೆ ಟೆನ್ಷನ್ ಆಗ್ತಾ ಇದೆಯಾ? ನಿಮಗೆ ಖುಷಿ, ನಮಗೆ ಟೆನ್ಷನ್. ಹುಡುಕಿ ನೋಡಿ. 14 ಮಿನಿಟ್ಸ್ 37 ಸೆಕೆಂಡ್ಸ್. ನೋಡಿ ಇಲ್ಲಿ ಟೈಮ್ ನೋಡಿ. ನನಗೊಂದು ಸ್ಟಾಪ್ ಮಾಡಿದ್ದೀನಿ ನೋಡಿ ಗೈಸ್. ಕರೆಕ್ಟ್ 15 ಮಿನಿಟ್ಸ್. ಸ್ಟಾಪ್ ಮಾಡಿ. ಆಯಿತು, 15 ಮಿನಿಟ್ಸ್ ಸ್ಟಾಪ್. ತಗೊಳ್ಳಿ ಬನ್ನಿ. ಪಪ್ಪು 15 ಮಿನಿಟ್ಸ್ ಆಯಿತು. ಆಯಿತಾ? ಓಕೆ ಫೈನ್, ಬನ್ನಿ ಇಬ್ಬರು ನಿಂತ್ಕೊಳ್ಳಿ ಇಲ್ಲಿ. ಇವಳು ನೋಡಿ ಗೈಸ್, ತುಂಬಿಸ್ಕೊಂಡಿರೋದು. ಇವಳು ಎಷ್ಟು ಕ್ಲೆವರ್ ಅಂದರೆ, ನಮ್ಮ ಹಸ್ಬೆಂಡ್ನ ಬಿಡ್ದಿರಾ ಬಾವ ಎಲ್ಲಿ ಅಂತ. ಓಕೆ, ನೋ ಕಮ್ಮಿಯರ್. ಮುಗೀತು. ಹೇಗನ್ನಿಸ್ತು? ಟಾಸ್ಕ್ ಮುಗ್ದಿತ್ತು. ಕಷ್ಟ ಅನಿಸ್ತಾ? ನಿಂಗೆ ಹೆಂಗೆ ಅನಿಸ್ತು? ಯು ಎಂಜಾಯ್ಡ್? ನನಗೆ ಸತ್ಯ ಹೇಳು, ನಿಮ್ಮ ಭಾವ ಎಲ್ಪ್ ಮಾಡಿದ್ರ ಅಥವಾ ರೇಟ್ ಮಾತ್ರ ಹೇಳಿದ್ರೆ? ನಿಜ ಸರಿಯಾಗಿ ನಿಂತ್ಕೊಂಡು ಹೇಳಿ ಬಾಯ್ಲಿ. ನಿಜವಾಗ್ಲು ಜನ ನೋಡ್ತಾರೆ, ಅದಕ್ಕೆ. ನಿಜ. ಓಕೆ ಡನ್. ಆಯಿತಾ? ಆಯಿತು. ನಿಮ್ದಾಯ್ತಾ ಗೈಸ್? ಇವಾಗ ಏನು ಟಾಸ್ಕ್ ಅಂದರೆ ಬಿಲ್ಲಿಂಗ್ ಮಾಡ್ಸೋಣ ಬನ್ನಿ. ಎಷ್ಟಾಗೈತೆ ನೋಡೋಣ. ಫೈನಲಿ ಚಾಲೆಂಜ್ ಮುಗ್ದಿದೆ. ಈಗ ಬಿಲ್ಲು ಏನೇನಿದೆ ಪ್ರತಿಯೊಂದು ಮನೋಜ್ ಅವ್ರ ಹತ್ರ ಇದೆ. ಈಗ ಮನೆಗೆ ಹೋಗ್ಬಿಟ್ಟು ಜಡ್ಜ್ ಮಾಡ್ತೀನಿ ಯಾರು ಏನು ಚೆನ್ನಾಗಿ ತೊಗೊಂಡಿದ್ದಾರೆ ಅಂತ. ಬನ್ನಿ ಮನೆಗೆ ಹೋಗಿ ಸಿಗುವ. ಇಷ್ಟ ಆಯ್ತಾ? ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದೆ.
ಹೋಗೋಣ ಮನೆಗೆ. ಊರಿಗೆ ಓಕೆ ಗೈಸ್, ಮುಗೀತು. ಈಗ ನಾನು ಜಡ್ಜ್ಮೆಂಟ್ನ ಮನೇಲಿ ಹೋಗಿ ಕೊಡ್ತೀನಿ. ಬನ್ನಿ ಮನೆಗೆ ಹೋಗಿ ಸಿಗೋಣ. ಓಕೆ ಗೈಸ್, ಇವಾಗ ಮನೆಗೆ ಬಂದ್ವಿ. ಈಗ ಐಟಮ್ಸ್ ಎಲ್ಲ ನನ್ನ ಮುಂದೆ ಇದೆ. ನೋಡೋಣ ಇಬ್ಬರಲ್ಲಿ ಯಾರು ಬೆಸ್ಟ್ ಐಟಮ್ ತೊಗೊಂಬಂದಿದ್ದಾರೆ, ಯಾವ್ದು ಚೆನ್ನಾಗಿದೆ, ನನಗೆ ಯಾವ್ದು ಇಷ್ಟ ಆಗುತ್ತೆ, ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಓಕೆ, ಅವ್ರು ರೆಡಿ ಇದ್ದಾರೆ. ಈಗ ತೆಗಿಯೋಣ. ಇಷ್ಟೇನಾ? ಓಕೆ, ಇಷ್ಟು ಐಟಮ್ ತಂದಿದ್ದಾರೆ ಗೈಸ್. ಇದು ಜಸ್ಟ್ ಶಫಲ್ ಮಾಡ್ತಾ ಇದ್ದೀನಿ. ಇಟ್ಕೊಳ್ಳಿ ನೀವು, ನಂಗೆ ಲಾಸ್ಟಲ್ಲಿ ಕೊಡಿ. ಓಹೋ, ಇದು ಕೂಡನಾ? ಇದು ಒಂದಂತೆ ಏನಂದರೆ ಒಂದು ಫೈಲ್ ತೊಗೊಂಡಿದ್ದಾರೆ, ಪೌಚು, 2 ಕಪ್ಪು, 2 ಕ್ಲಿಪ್ಪು, ಇದು ಸ್ಮೈಲಿದು ಬ್ಯಾಡ್ಜ್ ಗೈಸ್. ಓಕೆ, ನಾಟ್ ಬ್ಯಾಡ್. ಇದೇನಿದು? ಪೇಂಟಿಂಗು, ಮತ್ತು ಇದೊಂದು ಸ್ಮಾಲ್ ಡೈರಿ, ಕ್ಯೂಟಾಗಿದೆ. ಓಕೆ, ಇಷ್ಟೇನಾ ತಗೊಂಡಿರೋದು? ಇದು ಒಂದು ಇನ್ಕ್ಲೂಡು. ಎಷ್ಟು ಐಟಮು? 1 2 3 4 5 6 7 8 9. ಇನ್ನೊಂದು ತಗೊಂಡಿದ್ರೆ 10 ಆಗಿರೋದು. ಓಕೆ, ನನಗೆ ಇದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕಲರ್ಸೇ ಇಲ್ಲ, ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಇದರಲ್ಲಿ ಕಲರ್ಸೇ ಇಲ್ಲ. ನೀರು ಹಾಕೊಂಡ್ರೆ ಆಗುತ್ತೆ. ನೀರಾ? ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಕಷ್ಟ ಆಗ್ತೈತೆ ಇವಾಗ ಗೆಸ್ ಮಾಡೋದಕ್ಕೆ. ಓಕೆ, ನನಗೆ ಇದೇ ತುಂಬ ಇಷ್ಟ ಆಗಿತ್ತು. ಇದು ತುಂಬ ಇಷ್ಟ ಆಯಿತು. ಕ್ಯೂಟಾಗಿದೆ ಡೈರಿ, ಹಾಗಾಗಿ ಇದು ನನಗೆ ಇಷ್ಟ ಆಯಿತು. ಯಾರ್ದಿದು ವಿನ್ನರ್? ಯಾರು? ನಾನೇ ಗೈಸ್, ಲಾವಣ್ಯ ಗೈಸ್ ವಿನ್ನರು. ಪೂರ್ವಿ ಪಾಪ ನೋಡ್ರಿ, ಯೋಚನೆ ಮಾಡಿ ಬೇಜಾರು ಮಾಡ್ಕೊಂಬೇಡ. ನೆಕ್ಸ್ಟ್ ಚಾಲೆಂಜಲ್ಲಿ ನೀನು ಲಾವಣ್ಯ ವಿನ್ ಆಗಿದ್ದಾಳೆ. ನನಗೆ ಇದು ಡೈರಿ ತುಂಬ ಇಷ್ಟ ಆಯಿತು. ಈಗ ಬಿಲ್ ನೋಡೋಣ, ಇಬ್ಬರಲ್ಲಿ ಯಾರು ಎಷ್ಟೆಷ್ಟು ಇದು ಮಾಡಿದ್ದಾರೆ ಅಂತ. ಕೊಡಿ ಬಿಲ್ಲು. ಇದರಲ್ಲಿ ಯಾವ್ದು ಲಾವಣ್ಯದು, ಯಾವುದು ಪೂರ್ವಿದು? ಇದಾ? ಗೈಸ್, ನಾನು ಕೊಟ್ಟಿರೋ ಲಿಮಿಟು 250 ರುಪೀಸು. 250 ರುಪೀಸಲ್ಲಿ 160 ರುಪೀಸು ಪೂರ್ವಿದು. ಕರೆಕ್ಟ್ ಅಲ್ವಾ? 160 ಪೂರ್ವಿಕದು ಆ್ಯಂಡ್ 115 ಲಾವಣ್ಯದು. ಸೊ ಇದರಲ್ಲಿ ವಿನ್ನರ್ ಬಂದು ಲಾವಣ್ಯ. 115ನಲ್ಲಿ ನನಗೆ ಬೆಸ್ಟ್ ನನಗನ್ಸಿತ್ತು ಇದೊಂದು ಬುಕ್, ಚಿಕ್ಕ ಬುಕ್ಕು. ಸೊ ಅವಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ನನ್ನ ಕಡೆಯಿಂದ. ಅದು ಯಾವಾಗ ಅಂತ ನಾನು ಹೇಳ್ತೀನಿ, ಇವಾಗಲೇ ನಾನು ಹೇಳಲ್ಲ. ಒಟ್ಟಿನಲ್ಲಿ ಅವಳಿಗೊಂದು ಸರ್ಪ್ರೈಸ್ ಗಿಫ್ಟು ಕೊಡ್ತೀನಿ. ಓಕೆನಾ? ಇದಾಗಿತ್ತು ಇವತ್ತಿನ ಚಾಲೆಂಜ್ ವ್ಲಾಗ್. ಇನ್ನಷ್ಟು ಇದೇ ಥರ ಫನ್ ಗೇಮ್ಸು, ಫನ್ ಚಾಲೆಂಜ್ ವ್ಲಾಗ್ಸ್ ನಿಮ್ಗೆ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ಆ್ಯಂಡ್ ಟೇಕ್ ಕೇರ್. ಬಾಯ್.